ವೀಕ್ಷಕರೇ, ಅದು 1990ರ ಸಮಯದ ಒಂದಿನ. ಸ್ಥಳ ತಮಿಳುನಾಡಿನ ಸುಪ್ರಸಿದ್ಧ ಸಮಯಾಪುರಂ ಮಾರಿಯಮ್ಮನ್ ದೇಗುಲ. ಆಗ ಸಮಯ ಸುಮಾರು ಬೆಳಗಿನ 11 ಗಂಟೆ ಇರಬಹುದು. 20 ವರ್ಷದಿಂದ ಹಿಡಿದು 50 ವರ್ಷ ವಯಸ್ಸಿನ ನೂರಾರು ಮಹಿಳೆಯರು ಹಳದಿ ಹಾಗೂ ಕೆಂಪು ಸೀರೆಯನ್ನು ಧರಿಸಿ ಆ ದೇಗುಲದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಭಕ್ತಿ ಪರವಶರಾಗಿ ದೇವಿಯ ಆರಾಧನೆಯಲ್ಲಿ ತೊಡ್ಕೊಂಡಿದ್ರು. ಅಲ್ಲಿಗೆ ಬಂದಿದ್ದಂತ ಆ ಎಲ್ಲ ಹೆಣ್ಮಕ್ಳ ಪ್ರಾರ್ಥನೆ ಒಂದೇ ಆಗಿತ್ತು. ಅದೇನಪ್ಪ ಅಂದ್ರೆ ಅವರ ತಾಳಿಯ ಭಾಗ್ಯ ಗಟ್ಟಿಯಾಗಿ ಅವರ ಗಂಡಂದಿರೆಲ್ಲ ಹೆಚ್ಚು ಕಾಲದವರೆಗೂ ಆರೋಗ್ಯದಿಂದ ಜೀವಂತವಾಗಿರ್ಲಿ ಅನ್ನೋದು. ತಮ್ಮ ಗಂಡಂದಿರು ಅವರು ಮಾಡ್ತಿರುವಂತ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಬಗೆಯ ಅಪಾಯ ಅನುಭವಿಸದೆ ಕೆಲಸಗಳನ್ನ ಯಶಸ್ವಿಯಾಗಿ ಮಾಡಿ ಮುಗಿಸ್ಲಿ ಅನ್ನೋದು ಆ ಸ್ತ್ರೀಯರೆಲ್ಲರ ಕೋರಿಕೆಯಾಗಿತ್ತು. ಸಾಮಾನ್ಯವಾಗಿ ಎಲ್ಲಾ ಹೆಂಡತಿರು ಕೂಡ ಹೀಗೆ ದೇವ್ರ ಬಳಿ ಬೇಡಿಕೊಳ್ಳೋದು ಅತ್ಯಂತ ಸಹಜ. ಆದ್ರೆ ಈ ಮಹಿಳೆಯರು ತಮ್ಮ ಗಂಡಂದಿರ ಕೆಲಸ ಕಾರ್ಯಗಳ ಬಗ್ಗೆ ಇಷ್ಟು ಕಾಳಜಿ ಹಾಗೂ ಭಯ ಯಾಕೆ ಹೊಂದಿದ್ರು? ಇವರ ಗಂಡಂದಿರೆಲ್ಲ ಏನಾದ್ರು ಮಿಲಿಟರಿಯಲ್ಲಿ ಸೇನೆಯಲ್ಲಿ ಗಡಿ ಕಾಯುವಂತ ಕೆಲಸವನ್ನ ಏನಾದ್ರು ಮಾಡ್ತಿದ್ರ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ವೀಕ್ಷಕರೇ, ಅದಲ್ಲ ಕತೆ. ಅವರ ಗಂಡಂದ್ರೆಲ್ಲ ಸರಕುಗಳನ್ನ ಒಂದು ಜಾಗದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂತ ಲಾರಿ ಹಾಗೂ ಟ್ರಕ್ ನ ಚಾಲಕರಾಗಿದ್ರು. ಅರೆ, ಈ ಲಾರಿ ಚಾಲಕರು ಆಗ್ಲೂ ಕೂಡ ಇದ್ರು, ಈಗಲೂ ಇದ್ದಾರೆ. ಇದರಲ್ಲಿ ಏನ್ ವಿಶೇಷ? ಇವರೆಲ್ಲ ಯಾಕೆ ಭಯ ಪಡಬೇಕು ಅಂತ ನಿಮ್ಗೆ ಅನಿಸಬಹುದು. ವೀಕ್ಷಕರೇ, ಅವ್ರ ಹೆಂಡತಿರೆಲ್ಲ ಈ ರೀತಿ ಭಯ ಪಡೋದಕ್ಕೆ ಮುಖ್ಯವಾದಂತ ಒಂದು ಕಾರಣ ಇತ್ತು. ಅವರು ತಮ್ಮ ಗಂಡಂದಿರು ಓಡಿಸ್ತಾ ಇದ್ದಂತ ಆ ಗಾಡಿಗಳ ಮೇಲಾಗ್ಲಿ ಅಥವಾ ಅವರ ಡ್ರೈವಿಂಗ್ ಶೈಲಿಯ ಬಗ್ಗೆ ಆಗ್ಲಿ ಅವ್ರಿಗೆ ಆತಂಕ ಇರ್ಲಿಲ್ಲ. ಅವ್ರಿಗೆ ಭಯ ಇದ್ದದ್ದು ಅವರ ಗಂಡಂದ್ರು ತಮ್ಮ ವಾಹನಗಳಲ್ಲಿ ಹೊತ್ತು ಸಾಕ್ತದಂತ ಆ ಬೆಲೆ ಬಾಳುವಂತ ವಸ್ತುಗಳ ಬಗ್ಗೆ. ಒಂದ್ ಕಾಲದಲ್ಲಿ ತಮಿಳುನಾಡಿನ ಲಾರಿ ಚಾಲಕರು ಕೂಡ ಲಾರಿ ಓಡಿಸೋದಕ್ಕೆ ಹೆದರುವಂತೆ ಮಾಡಿದಂತ ಮತ್ತು ತನ್ನ ಅಟ್ರಾಸಿಟಿಯ ಮೂಲಕ ಹೊಸ ಬಗೆಯ ರಾಬರಿ ಮಾರ್ಗವನ್ನು ಪರಿಚಯಿಸಿ ಅದನ್ನ ತಮಿಳುನಾಡಿನಾದ್ಯಂತ ಹಬ್ಬಿಸಿದಂತ ಆ ಕಾಲದ ನಟೋರಿಯಸ್ ಕಳ್ಳಾಗಿದ್ದಂತ ತಾರ್ಪಾಯ್ ಮುರುಗನ್ ಎಂಬುವನ ಬಗ್ಗೆ ಇವತ್ತು ನಾವಿಲ್ಲಿ ತಿಳಿದುಕೊಳ್ತಿದ್ದೀವಿ. ನಿಜಕ್ಕೂ ಈ ಒಂದು ಸ್ಟೋರಿಯನ್ನ ಕೇಳಿದ್ರೆ ನೀವು ಅಚ್ಚರಿಗೆ ಒಳಗಾಗೋದಂತೂ ಖಂಡಿತ. ಹಾಗಾಗಿ ಈ ಒಂದು ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವೀಕ್ಷಕರೇ, 1980ರ ದಶಕದ ಸಮಯದಲ್ಲಿ ಈಗಿನಂತೆ ಆಗ ಎಲ್ಲಾ ಮನೆಗಳಲ್ಲೂ ಕೂಡ ಟಿವಿ, ಫ್ರಿಡ್ಜ್, ಮಿಕ್ಸಿ, ವಾಷಿಂಗ್ ಮಿಷಿನ್ ತರಹದ ಆಧುನಿಕ ವಸ್ತುಗಳು ಇರಲಿಲ್ಲ. ಇವುಗಳ ಬದಲಿಗೆ ಮಣ್ಣಿನ ಮಡಿಕೆಗಳು, ಮಣ್ಣಿನ ಪಾತ್ರೆಗಳು, ಒಳಕಲ್ಲು, ಬೀಸುವ ಕಲ್ಲು, ರುಬ್ಬಿನ ಕಲ್ಲು, ಗುಂಡು ಇಂಥ ವಸ್ತುಗಳೇ ಅನೇಕರ ಮನೆಗಳಲ್ಲಿ ಇದ್ವು. ಉಳಿದಂತೆ ಟಿವಿ, ಫ್ರಿಡ್ಜ್ ತರಹದ ಆಧುನಿಕ ಉಪಕರಣಗಳು ಆಗ ಕೇವಲ ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರ್ತಾ ಇದ್ವು. ಸಾಮಾನ್ಯ ಜನಕ್ಕೆ ಇವುಗಳನ್ನ ತರುವಂತ ಶಕ್ತಿ ಇರಲಿಲ್ಲ. ಅಂತವ್ರ ಪೈಕಿ 27 ವರ್ಷ ವಯಸ್ಸಿನ ಈ ಮುರುಗನ್ ಕೂಡ ಒಬ್ಬನಾಗಿದ್ದ. ಇವನು ಮೂಲತಃ ಮಧುರೈನ ಚೆಕ್ಕನು ರಾಣಿ ಎಂಬ ಊರ್ನವನು. ಆ ಒಂದು ಊರಲ್ಲಿ ವಾಸ ಇದ್ದಂತ ಇವನು ಓದು ಬರ ಗೊತ್ತಿಲ್ಲದೆ, ಮಾಡೋದಕ್ಕೆ ಒಂದ್ ಕೆಲಸ ಕೂಡ ಇಲ್ಲದೆ ನಿರುದ್ಯೋಗಿಯಾಗಿ ಓಡಾಡ್ತಿದ್ದ. ನಾವೆಲ್ಲ ಈಗ ವಿಮಾನಗಳನ್ನ ಆಶ್ಚರ್ಯದಿಂದ ನೋಡುವ ರೀತಿ ಆಗಿನ ಎಷ್ಟೋ ಬಸ್ಗಳನ್ನ ಜನ ಅದೇ ರೀತಿ ನೋಡ್ತಿದ್ರು. ಬಸ್ನ ಪ್ರಯಾಣ ಹಾಗೂ ಲಾರಿಯ ಪ್ರಯಾಣ ಅಂದ್ರೆ ಎಷ್ಟೋ ಜನಕ್ಕೆ ಆಗ ಅದೊಂದು ಥ್ರಿಲ್ಲಿಂಗ್ ನ ಅನುಭವ ಇದ್ದಂತೆ. ಈ ಮುರುಗನ್ ಕೂಡ ಲಾರಿಯನ್ನ ಓಡಿಸ್ತಾ ತನ್ಗಿಷ್ಟ ಬಂದ್ ಕಡೆ ಸುತ್ತಾಡ್ಬೇಕು ಅಂತ ಆತ ಅನ್ಕೊಂಡಿದ್ದ. ಅವ್ರ ಊರಲ್ಲಿ ಒಂದ್ಸಾರಿ ಯಾರೋ ಲಾರಿ ಚಾಲಕರು ಟೀ ಕುಡಿಯೋದಕ್ಕೆ ಗಾಡಿಯನ್ನ ನಿಲ್ಲಿಸಿದಾಗ ನನಗೆ ಓಡಿಸೋದಕ್ಕೆ ಯಾವ್ದಾರೋ ಲಾರಿ ಸಿಗುತ್ತಾ ಅಂತ ಈ ಮುರುಗನ್ ಅವ್ರ ಹತ್ರ ಕೇಳ್ಕೊಂಡಿದ್ದ. ಆಗ ಆ ವ್ಯಕ್ತಿ ತನ್ನ ಬಾಸ್ ಜೊತೆ ಮಾತಾಡಿ ಈ ಮುರುಗನ್ಗೆ ಬೇರೊಂದು ಲಾರಿಯ ಕ್ಲೀನರ್ ಕೆಲಸಕ್ಕೆ ಸೇರಿಸಿದ್ದ. ಆದ್ರೆ ಸಹಾಯ ಮಾಡದಂತ ವ್ಯಕ್ತಿಗೆ ವಂಚಿಸುವಂತ ದುಷ್ಟಗುಣ ಹೊಂದಿದಂತ ಮುರುಗನ್ ಮುಂದೆ ತನ್ಗೆ ಕೆಲಸವನ್ನ ಕೊಡಿಸ್ತವನ್ಗಷ್ಟೇ ಅಲ್ಲದೆ ಇಡೀ ರಾಜ್ಯದ ಬೇರೆ ಎಲ್ಲ ಲಾರಿ ಚಾಲಕರಿಗೂ ದೊಡ್ಡ ತಲೆನೋವಾಗಿ ಅವನು ಪರಿಣಮಿಸಲಿದ್ದಾನೆ ಅನ್ನುವಂತ ಕಲ್ಪನೆ ಆಗ ಯಾರಿಗೂ ಇರ್ಲಿಲ್ಲ. ತಾನು ಚಾಲಕ ಆಗ್ಬೇಕು ಅಂತ ಆತ ಬಯಸಿದ್ರು ಕೂಡ ಅವನಿಗೆ ಲಾರಿ ಡ್ರೈವಿಂಗ್ ಬರ್ತಿರ್ಲಿಲ್ಲ. ಹೀಗಾಗಿ ಅವನಿಗೆ ಕ್ಲೀನರ್ ಕೆಲಸ ಸಿಕ್ಕಿತ್ತು. ಇಲ್ಲಿ ದಿನಕ್ಕೆ 20 ರೂಪಾಯಿ ಸಂಬಳ. ಆದ್ರೆ ಲಾರಿ ಚಾಲಕರಿಗೆ ಅದಕ್ಕಿಂತ ಜಾಸ್ತಿ ಸಂಬಳ ಇತ್ತು. ಹೀಗಾಗಿ ತಾನು ಕೂಡ ಬೇಗನೆ ಡ್ರೈವಿಂಗ್ ಕಲ್ತು ಲಾರಿ ಓಡಿಸಬೇಕು ಅಂತ ಆತ ಬಯಸಿದ್ದ. ಆದ್ರೆ ಡ್ರೈವರ್ ಕೆಲಸಕ್ಕಿಂತ ಹೆಚ್ಚಿಗೆ ಹಣ ಬರುವಂತ ಬೇರೊಂದು ರಾಂಗ್ ರೂಟ್ ನ ಕೆಲಸ ಇದರಲ್ಲಿದೆ ಅನ್ನುವಂತ ಸಂಗತಿ ಆಗ ಅವನಿಗೆ ಗೊತ್ತಿರ್ಲಿಲ್ಲ. ಆಗೆಲ್ಲ ಕಂಟೈನರ್ ಲಾರಿಗಳು ಇರ್ಲಿಲ್ಲ. ಚೆನ್ನೈ ತರದ ಹಾರ್ಬರ್ ಗಳಲ್ಲೆಲ್ಲ ಮಾಮೂಲಿ ಗಾತ್ರದ ಲಾರಿಗಳನ್ನೇ ಅಗತ್ಯ ಸರಕುಗಳನ್ನ ಹಾಕೊಂಡು ಹಗ್ಗಗಳಲ್ಲಿ ಬಿಗಿದು ಪ್ಯಾಕ್ ಮಾಡ್ತಾ ಸಾಗಾಟ ಮಾಡ್ತಾ ಇದ್ರು. ಈ ಒಂದು ಲಾರಿಗಳಲ್ಲಿ ಟಿವಿ, ಫ್ರಿಡ್ಜ್, ಟೇಬಲ್ ಫ್ಯಾನ್ ಈ ರೀತಿ ಮೊದಲಾದಂತ ಆ ಕಾಲದ ಶ್ರೀಮಂತರ ದೈನಂದಿನದ ಬಳಕೆಯ ವಸ್ತುಗಳನ್ನ ಹಾಗೂ ಇನ್ನಿತರೆ ಬೆಲೆ ಬಾಳುವಂತ ವಸ್ತುಗಳನ್ನ ತುಂಬಿ ಸಾಗಿಸಲಾಗ್ತಿತ್ತು. ಅವುಗಳ ಮೇಲೆ ಬಲವಾದಂತಹ ಹಾಗೂ ದೊಡ್ಡ ಗಾತ್ರದ ಟಾರ್ಪಲ್ ಅನ್ನ ಹೊದಿಸ್ತಾ ಇದ್ರು. ಇಂಥ ಲಾರಿಗಳಲ್ಲಿ ಮುರುಗನ್ ಆಗ ಇನ್ನು ಕೂಡ ಕ್ಲೀನರ್ ಹಾಗೂ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ. ಒಂದ್ಸಲ ಅವನು ಈ ತರಹದ ಫುಲ್ ಲೋಡ್ ಆಗಿದ್ದಂತ ಒಂದು ಲಾರಿಯಲ್ಲಿ ಡ್ರೈವರ್ ಜೊತೆ ಕುಳಿತು ಹೋಗುವಾಗ ಆ ಲಾರಿ ಚಾಲಕ ಆ ಗಾಡಿಯನ್ನ ಯಾವುದೋ ಒಂದು ನಿರ್ಜನವಾದಂತ ಕತ್ತಲಾದಂತ ಸ್ಥಳದಲ್ಲಿ ನಿಲ್ಲಿಸಿದ್ದ. ನಿಲ್ಲಿಸ್ತವನ ಕೆಳಗಿಳಿದು ಅದರ ಹಿಂದಿನ ಲಾಕನ್ನ ತೆಗೆದು ಅದಕ್ಕೆ ಮುಚ್ಚಲಾಗಿದ್ದಂತ ಟಾರ್ಪಲ್ ಅನ್ನ ಬಿಚ್ಚಿ ಒಳಗಿಂದ ಒಂದು ಬಾಕ್ಸ್ ಅನ್ನ ಹೊರ ತೆಗೆದಿದ್ದ. ಅದರಲ್ಲಿ 10 ಬೆಲೆ ಬಾಳುವಂತ ವಾಚ್ಗಳನ್ನ ಎಗರಿಸಿದ್ದ. ನಂತರ ಅದನ್ನ ಹಾಗೇನೆ ಮುಚ್ಚಿಟ್ಟು ಟಾರ್ಪಲ್ ಅನ್ನ ಹೊದಿಸಿ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಅದು ತಲುಪಬೇಕಿದ್ದ ಸ್ಥಳಕ್ಕೆ ತಗೊಂಡು ಹೋಗಿದ್ದ. ಇನ್ನೊಂದಿನ ಇದೇ ತರ ಲಾರಿಯಿಂದ 5 ರೇಡಿಯೋಗಳನ್ನ ಎಗರಿಸಿದ್ದ. ಮುಂದೆ ಅವುಗಳನ್ನ ಇವನು ಕೆಲವು ರಿಟೇಲ್ ಅಂಗಡಿಗಳಲ್ಲಿ ಮಾರಾಟ ಮಾಡಿ ಹಣವನ್ನ ಪಡೆದಿದ್ದ. ಇದೆಲ್ಲವನ್ನು ಕೂಡ ಮುರುಗನ್ ಸೈಲೆಂಟ್ ಆಗಿ ಗಮನಿಸ್ತಾನೆ ಇದ್ದ. ಏನಣ್ಣ, ನಾವು ಕೆಲಸ ಮಾಡುವಂತ ಈ ಲಾರಿಯಲ್ಲಿ ನಾವೇ ಈ ರೀತಿ ಮಾಡೋದು ಸರಿನಾ ಅಂತ ಕೇಳಿದಾಗ ಚಾಲಕ ತನ್ನ ಕಿಸೆಯಿಂದ 200 ರೂಪಾಯಿನ ಹೊರತೆಗೆದು ಈ ಮುರುಗನ್ನ ಕೈಗೆ ತುರ್ಕಿದ್ದ. ಇದ್ರ ಬಗ್ಗೆ ನೀನು ಹೆಚ್ಚು ತಲೆ ಕೆಡಿಸ್ಕೋಬೇಡ ಹಾಗೂ ಈ ಒಂದು ವಿಷಯವನ್ನ ಯಾರಿಗೂ ಹೇಳ್ಬೇಡ ಅಂತ ಆತ ಈ ಮುರುಗನ್ಗೆ ಹೇಳಿದ್ದ.
200 ಅಂದ್ರೆ ಆಗ ಮುರುಗನ್ಗೆ 10 ದಿವಸದ ಸಂಬಳ. ನೋಡಿದ್ದನ್ನ ಕೇಳಿದ್ದಕ್ಕೆ ನನ್ನ ಬಾಯಿ ಮುಚ್ಚಿಸೋದಕ್ಕೆ ಇಷ್ಟು ಹಣ ಸಿಗುತ್ತೆ ಅಂದ್ರೆ ಇನ್ನು ನಾನೇ ಈ ಒಂದು ಕೆಲಸ ಕೇಳಿದ್ರೆ ಇದರಲ್ಲಿ ಇನ್ನೆಷ್ಟು ಲಾಭ ಇರಬೇಡ ಅಂತ ಈ ಮುರುಗನ್ನ ತಲೆಯಲ್ಲಿ ಯೋಚನೆ ಬಂದಿತ್ತು. ಅವನು ತಾನೇ ಒಂದು ಲಾರಿಯನ್ನ ಪಡೆದು ಇಂಥ ಕೆಲಸಕ್ಕೆ ಮುಂದಾಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವನು ಈ ಎಲ್ಲಾ ವಿಷಯವನ್ನು ಕೂಡ ಇನ್ನೊಬ್ಬ ಕ್ಲೀನರ್ಗೆ ತಿಳಿಸಿ ತಾನು ಹೇಳದಂತೆ ತಾನು ಸೂಚಿಸಿದಂತ ಸ್ಥಳದಲ್ಲಿ ಇರೋದಕ್ಕೆ ಆದೇಶ ಮಾಡಿದ್ದ. ಒಂದಿನ ಚೆನ್ನೈನಿಂದ ಹೊಸೂರಿನ ಕಡೆಗೆ ಅವನಿದ್ದಂತ ಸರಕುಗಳನ್ನ ಹೊತ್ತು ಲಾರಿ ಹೋಗ್ತಾ ಇತ್ತು. ಅವನು ಇನ್ನೊಬ್ಬ ಕ್ಲೀನರ್ನ ಅದಾಗ್ಲೇ ಈ ಮೊದಲೇ ಗೊತ್ತು ಮಾಡಿದಂತ ಜಾಗದಲ್ಲಿ ಮಾರ್ಗ ಮಧ್ಯೆ ರಹಸ್ಯವಾಗಿ ನಿಲ್ಸಿದ್ದ. ಅವನಿದ್ದಂತ ಜಾಗದಿಂದ ಗಾಡಿ ಇನ್ನು 10 ಕಿಲೋಮೀಟರ್ ಮುಂದೆ ಇರುವಾಗಲೇ ಮುರುಗನ್ ತಾನಿದ್ದಂತ ಲಾರಿಯ ಚಾಲಕನ ಕಡೆ ತಿರುಗಿ, ಅಣ್ಣ, ಗಾಡಿ ಹಿಂದೆ ಟಾರ್ಪಲ್ಗೆ ಕಟ್ಟುವಂತ ಹಗ್ಗ ಯಾಕೋ ಲೂಸ್ ಆಗಿರೋ ತರ ಕಾಣ್ತಿದೆ, ಸ್ವಲ್ಪ ಗಾಡಿ ನಿಲ್ಸು, ಅದೇನು ಅಂತ ಹೋಗಿ ನೋಡಿ ಸ್ವಲ್ಪ ಟೈಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದ. ಆಗ ಆ ಲಾರಿ ಚಾಲಕ ಗಾಡಿಯನ್ನ ನಿಲ್ಸಿದ್ದ. ಕೆಳಕ್ಕಿಳಿದು ಹಿಂದೆ ಬಂದಂತ ಮುರುಗನ್ ಅದಾಗ್ಲೇ ಬಿಗಿಯಾಗಿ ಇದ್ದಂತ ಹಗ್ಗವನ್ನ ಟೈಟ್ ಮಾಡುವನಂತೆ ನಟಿಸ್ತಾ ನಿಂತಿದ್ದ. ಅಲ್ಲಿಂದ ಲಾರಿ ಚಾಲಕನ ಬಳಿ ಬಂದಂತ ಮುರುಗನ್, ಅಣ್ಣ, ಇದು ಎಷ್ಟು ಟೈಟ್ ಮಾಡಿದ್ರು ಕೂಡ ಮತ್ತೆ ಲೂಸ್ ಆಗ್ತಾನೆ ಇದೆ, ಯಾವ್ದಕ್ಕೂ ನಾನು ಇಲ್ಲೇ ಕೂತ್ಕೊಂಡು ಅದು ಬಿಚ್ಚಿ ಹೋಗದ ಹಾಗೆ ನೋಡ್ಕೊಳ್ತೀನಿ, ನೀನು ನಿಧಾನಕ್ಕೆ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಹೋಗ್ತಾ ಇರು ಅಂತ ಹೇಳಿದ್ದ. ಆಗ ಆ ಲಾರಿ ಡ್ರೈವರ್ ಈ ಮುರುಗನ್ನ ಕುತಂತ್ರವನ್ನ ಅರ್ಥ ಮಾಡ್ಕೊಳ್ಳದೆ ಅವನು ಬಹುಶಃ ನಿಜವನ್ನೇ ಹೇಳ್ತಾ ಇರ್ಬೇಕು ಅಂತ ಅನ್ಕೊಂಡು ಸರಿ ಅಂತ ಹೇಳಿ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಓಡಿಸೋದಕ್ಕೆ ಶುರು ಮಾಡ್ತಾನೆ. ಈಗ ಅದರ ಮೇಲೆ ಕೂತಿದಂತ ಮುರುಗನ್ ಗಾಡಿ ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೇನೆ ನಿಧಾನವಾಗಿ ಟಾರ್ಪಲ್ ಒಳಗೆ ಪ್ಯಾಕ್ ಆಗಿದಂತ 2 ದೊಡ್ಡ ಗಾತ್ರದ ಬಾಕ್ಸ್ ಗಳನ್ನ ಎತ್ತಿ ರಸ್ತೆ ಮೇಲೆ ಎಸ್ತಿದ್ದ. ಅದು ಕೆಳಕ್ಕೆ ಬೀಳ್ತಿದ್ದ ಹಾಗೇನೆ ಅಲ್ಲಿ ಒಂದ್ ಕಡೆ ಅಡಗಿ ಕೂತಿದಂತ ಇನ್ನೊಬ್ಬ ಕ್ಲೀನರ್ ಅದನ್ನ ಸೈಕಲ್ ಮೇಲೆ ಇಟ್ಕೊಂಡು ಬೇರೊಂದು ರಹಸ್ಯ ಜಾಗಕ್ಕೆ ತಗೊಂಡು ಹೋಗ್ತಾನೆ. ಆಗ ಇವರು ಇದ್ದಂತ ಲಾರಿ ಹೊಸೂರಿಗೆ ಬಂದಾಗ ಅಲ್ಲಿ ಚೆಕಿಂಗ್ ನಲ್ಲಿ ಆ ಒಂದು ಲಾರಿಯಲ್ಲಿ ದೊಡ್ಡ ಬಾಕ್ಸ್ ಗಳು ಮಿಸ್ ಆಗಿದ್ದಾವೆ ಅನ್ನುವಂತ ಸಂಗತಿ ಅದರ ಓನರ್ಗೆ ಗೊತ್ತಾಗುತ್ತೆ. ಈ ಮೊದಲು ಈ ರೀತಿ ಚೆಕ್ ಮಾಡುವಾಗ ಅದರಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಮಿಸ್ ಆಗಿರ್ತಾ ಇದ್ವು. ಅದಕ್ಕೆ ತಗುಲ್ತಾ ಇದ್ದಂತ ಸಣ್ಣ ಮೊತ್ತದ ದಂಡವನ್ನ ಅದರ ಓನರ್ ತಾನೇ ಕಟ್ಕೊಡ್ತಾ ಇದ್ದ. ಆದ್ರೆ ಈ ಸಲ ದೊಡ್ಡ ಗಾತ್ರದ ಬಾಕ್ಸ್ ಗಳೇ ಮಾಯಾಗಿದ್ವು. ಇದರಿಂದ ಕೋಪ ಮಾಡ್ಕೊಂಡಂತ ಅವನು ಇದಕ್ಕೆಲ್ಲ ಚಾಲಕ ಹಾಗೂ ಕ್ಲೀನರ್ ಇವರಿಬ್ಬರೇ ಕಾರಣ ಅಂತ ಅವರನ್ನ ಬೈದು ಕೆಲಸದಿಂದ ಅವರನ್ನ ತೆಗೆದು ಹಾಕ್ತಾನೆ. ಪಾಪ ಆ ಡ್ರೈವರ್ಗೆ ಇದರ ಹಿಂದೆ ಈ ಮುರುಗನ್ನ ಕೈವಾಡ ಇದೆ ಅಂತ ಗೊತ್ತಿರಲಿಲ್ಲ. ಬಹುಶಃ ಅವನು ದಾರಿಯ ಮಧ್ಯೆ ಹಗ್ಗ ಲೂಸ್ ಆಗಿದೆ ಅಂತ ಹೇಳಿದ್ನಲ್ಲ, ಅದೇ ಕಾರಣಕ್ಕೆ ಆ ಬಾಕ್ಸ್ ಎಲ್ಲೋ ಆಕಸ್ಮಿಕವಾಗಿ ಉರುಳಿ ಬಿದ್ದು ಹೋಗಿರಬಹುದು ಅಂತ ಆ ಡ್ರೈವರ್ ಭಾವಿಸಿದ್ದ. ತಾನು ಕೆಲಸವನ್ನ ಕಳ್ಕೊಂಡಿದ್ರು ಕೂಡ ಈ ಮುರುಗನ್ಗೆ ಹೆಚ್ಚಿನ ನಷ್ಟ ಏನು ಆಗ್ಲಿಲ್ಲ. ತಾನು ಕದ್ದಿದಂತ ಆ ಒಂದು ಬಾಕ್ಸ್ ಅನ್ನ ಹತ್ರದ ಅಂಗಡಿಯಲ್ಲಿ ಮಾರಾಟವನ್ನ ಮಾಡದ. ಅದಕ್ಕೆ ಪ್ರತಿಯಾಗಿ ಆ ಕಾಲಕ್ಕೆ ಅವ್ರಿಗೆ ಸಿಕ್ಕಂತ ಹಣದ ಮೊತ್ತ ಎಷ್ಟು ಗೊತ್ತಾ? ಅದು ಬರೋಬ್ಬರಿ 30,000 ರೂಪಾಯಿ. ವೀಕ್ಷಕರೇ, ಸುಮ್ನೆ ಲೆಕ್ಕ ಹಾಕಿ ನೋಡಿ, ದಿನಕ್ಕೆ 20 ರೂಪಾಯಿ ದುಡಿಯೋದೇ ಅವನಿಗೆ ಕಷ್ಟ ಆಗಿತ್ತು. ಹೀಗಿರುವಾಗ ಅದಕ್ಕಿಂತಲೂ ಕೂಡ 1000 ಪಟ್ಟು ಹೆಚ್ಚಿಗೆ ಹಣ ಒಂದೇ ಸಲ ಅವನ ಕೈಗೆ ಬಂದ್ರೆ ಆಗ ಅವನಿಗೆ ಹೇಗನ್ಸಿರ್ಬೇಡ. ಖುಷಿಯಿಂದ ಅವನು ಆ ಒಂದು ಹಣದಲ್ಲಿ ಸುಮಾರು 5,000 ರೂಪಾಯಿ ದುಡ್ಡನ್ನ ತನ್ನ ಪಾಟನಿಗೆ ಕೊಟ್ಟು, ನೀನು ಇದನ್ನ ತಗೊಂಡು ಈಗಲೇ ಊರಿಗೆ ಹೋಗು, ಅಲ್ಲಿ ಏನಾದ್ರೂ ವ್ಯಾಪಾರವನ್ನ ಶುರು ಮಾಡ್ಕೋ, ನಾನು ಕೂಡ ಬೇರೆ ದಾರಿ ನೋಡ್ಕೋತೀನಿ ಅಂತ ಹೇಳಿ ಕಳಿಸ್ತಾನೆ. ಇಷ್ಟಕ್ಕೂ 30,000 ರೂಪಾಯಿ ಸಿಗುವಂತೆ ಅವನು ಅಲ್ಲಿ ಮಾರಾಟ ಮಾಡದಂತ ಆ ವಸ್ತುವಾದ್ರೂ ಏನು, ಅವನು ಕದ್ದಿದಂತ ಆ ಒಂದು ಬಾಕ್ಸ್ ನಲ್ಲಿ ಇದ್ದಂತ ಆ ಬೆಲೆ ಬಾಳುವ ವಸ್ತು ಯಾವುದು ಅಂತ ನೀವು ಕೇಳಬಹುದು. ಅವನು ಆ ರೀತಿ ಮಾರಿದ್ದು ಚಿನ್ನವನ್ನು ಅಥವಾ ವಜ್ರವನ್ನು ಅಲ್ಲ. ಆ ಬಾಕ್ಸ್ ನಲ್ಲಿ ಇದ್ದದ್ದು ಆ ಕಾಲಕ್ಕೆ ತುಂಬಾ ಬೇಡಿಕೆ ಇದ್ದಂತ ಕಂಪ್ಯೂಟರ್ ಉಪಕರಣ. ಹೌದು ವೀಕ್ಷಕರೇ, 80-90ರ ದಶಕದಲ್ಲಿ ನಮ್ಮ ದೇಶಕ್ಕೆ ಆಗಷ್ಟೇ ಕಂಪ್ಯೂಟರ್ ಅನ್ನುವಂತ ಯಂತ್ರಗಳು ಹೊಸದಾಗಿ ಕಾಲಿಟ್ಟಿದ್ವು. ಹೀಗಾಗಿ ಇವುಗಳ ಬೆಲೆ ಕೂಡ ಆಗ ಜಾಸ್ತಿನೇ ಇತ್ತು. ಇದರ ಕಳ್ಳ ಸಾಗಣೆ ಹಾಗೂ ರಹಸ್ಯವಾದಂತ ಮಾರಾಟದಿಂದ ಆ ಕಾಲಕ್ಕೆ 30,000 ರೂಪಾಯಿ ಹಣ ಅವನ ಕೈಗೆ ಸಿಕ್ಕಿತ್ತು. ಅದರಲ್ಲಿ ಸುಮಾರು 25,000 ರೂಪಾಯಿ ಹಣ ತನ್ನ ಬಳಿ ಇಟ್ಕೊಂಡು ಊರಿಗೆ ಬಂದಂತ ಅವನು ತಾನು ಚೆನ್ನೈ ಮತ್ತು ಹೊಸೂರಿನಲ್ಲಿ ವಸ್ತುಗಳ ಮಾರಾಟ ಮಾಡಿ ಇಷ್ಟು ಲಾಭವನ್ನ ಮಾಡ್ಕೊಂಡಂತ ಜನರಿಗೆ ಪ್ರಚಾರ ಮಾಡಿದ. ಹಾಗೂ ಅಲ್ಲೇ ಅವನು ಒಂದು ಮದುವೆಯನ್ನು ಕೂಡ ಆಗ್ತಾನೆ. ಈಗ ಅವನು ಸ್ವತಂತ್ರವಾಗಿ ಈ ಒಂದು ದಂಧೆಯನ್ನ ತಾನಿದ್ದಂತ ಊರಲ್ಲಿ ಅಥವಾ ಅದರ ಸಮೀಪವೇ ಎಲ್ಲಾದ್ರೂ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದ. ತನ್ನ ಊರಿನ ಪಕ್ಕದಲ್ಲಿ ಕೇರಳಕ್ಕೆ ಹೋಗುವಂತ ಲಾರಿಗಳ ಸಂಖ್ಯೆ ಹೆಚ್ಚಾಗೇನೆ ಇತ್ತು. ಇವೆಲ್ಲವೂ ಕೂಡ ಸರಕುಗಳನ್ನ ಲೋಡ್ ಮಾಡ್ಕೊಂಡೇ ಸಂಚಾರ ಮಾಡ್ತವೆ. ಆ ಊರಿನ ರಸ್ತೆಗಳ ಅಕ್ಕಪಕ್ಕ ಆಗ ದೊಡ್ಡ ಗಾತ್ರದಲ್ಲಿ ಮರಗಳು ಇದ್ವು. ಇವು ರಸ್ತೆಗಳಿಗೆ ದೊಡ್ಡ ಆಕಾರದ ಕೊಡೆಗಳಂತೆ ಕವರ್ ಆಗಿ ನೆರಳು ಹಾಗೂ ತಂಪನ್ನ ಕೊಡ್ತಾ ಇದ್ವು. ಆಗಿನ ಕಾಲದಲ್ಲಿ ರಸ್ತೆಗಳು ಕೂಡ ಸರಿ ಇರ್ತಾ ಇರ್ಲಿಲ್ಲ. ಈಗಿನಂತೆ ನುಣುಪಾದಂತ ಟಾರ್ ರಸ್ತೆ ಆಗ ಇರ್ಲಿಲ್ಲ. ಇಲ್ಲಿ ಸಂಚಾರ ಮಾಡುವಂತ ಯಾವುದೇ ವಾಹನಗಳ ಚಾಲಕರು ಸ್ವಲ್ಪ ಹೊತ್ತು ನಿಲ್ಲಿಸಿ ಮರಗಳ ನೆರಳಿನ ಕೆಳಗೆ ವಿಶ್ರಾಂತಿಯನ್ನ ಪಡಿತಾ ಇದ್ರು. ಹಾಗೂ ರಸ್ತೆಯಲ್ಲಿ ಹಳ್ಳ ದಿಣ್ಣೆಗಳು ಹೆಚ್ಚಾಗಿ ಇರೋದ್ರಿಂದ ಅವರು ಸ್ಪೀಡ್ ಆಗಿ ಹೋಗೋದಿಕ್ಕೆ ಆಗ್ತಿರ್ಲಿಲ್ಲ. ತಮ್ಮ ವಾಹನಗಳನ್ನ ಅವರು ಮಧ್ಯ ನಿಲ್ಲಿಸಿ ಅಥವಾ ನಿಧಾನವಾಗಿ ಸಾಗಿಸಬೇಕಿತ್ತು. ಇದನ್ನೇ ಮುರುಗನ್ ತನ್ನ ಕೆಲಸದ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿದ್ದ. ಅವನು ತನ್ನ ಈ ಒಂದು ರಾಬ್ರಿ ಕೆಲಸಕ್ಕೆ ಅದೇ ಊರಿನ ಒಂದು 10 ಜನ ಕೆಲಸ ಇಲ್ಲದಂತ ಯುವಕರ ಪಡೆಯನ್ನ ರಚಿಸಿಕೊಂಡಿದ್ದ. ಅವ್ರಿಗೆಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳಿ ಅವ್ರ ಕೈಗೆ ಒಂದು ಚೂರಿ ಅಥವಾ ಚೂಪಾದ ಯಾವ್ದಾದ್ರು ಒಂದು ಆಯುಧವನ್ನ ಕೊಟ್ಟು ರಸ್ತೆಗಳ 2 ಕಡೆ ದೊಡ್ಡ ಗಾತ್ರದಲ್ಲಿ ಬೆಳೆದು ನಿಂತಿದಂತ ಮರಗಳ ರೊಂಬೆ ಕೊಂಬೆಗಳಲ್ಲಿ ಅಡಗಿ ಕೂರುವಂತೆ ಆತ ಹೇಳಿದ್ದ. ಈ ಮರಗಳ ಕೆಳಗೆ ಸಂಚಾರ ಮಾಡುವಂತ ಲೋಡೆಡ್ ಲಾರಿಗಳನ್ನ ಅವರು ಮೇಲಿಂದ ಗಮನಿಸ್ತಾ ಯಾವ ಲಾರಿ ಹೆಚ್ಚು ಪ್ರಮಾಣದಲ್ಲಿ ಲೋಡ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಅದರ ಮೇಲೆ ನಿಧಾನವಾಗಿ ಮರಗಳಿಂದ ಧುಮುಕಿ ಟಾರ್ಪಲ್ ಅನ್ನ ಕತ್ತರಿಸಿ ಅದರ ಒಳಗೆ ಇದ್ದಂತ ಬಾಕ್ಸ್ ಗಳನ್ನ ಹುಷಾರಾಗಿ ಕೆಳಕ್ಕೆ ಎಸೆಬೇಕು.
ಇದೇ ನೋಡಿ ಆ ಮುರುಗನ್ ಅವ್ರಿಗೆಲ್ಲ ವಹಿಸಿದಂತ ಕೆಲಸ. ಈ ರೀತಿ ಅವರು ಕಳ್ತನ ಮಾಡ್ತಿದ್ದಂತ ವಸ್ತುಗಳನ್ನ ಅಂಗಡಿಗಳಿಗೆ ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ತಿದ್ರು. ಆದ್ರೆ ಎಷ್ಟೋ ಸಲ ಅವ್ರಿಗೆ ಬೆಲೆ ಬಾಳುವಂತ ವಸ್ತುಗಳು ಸಿಗ್ತಿರ್ಲಿಲ್ಲ. ಬೆಲೆ ಇಲ್ದಂತ ಕಡಿಮೆ ದರ್ಜೆಯ ವಸ್ತುಗಳು ಕೆಲವೊಮ್ಮೆ ಸಿಗ್ತಿದ್ವು. ಇವರು ಟಾರ್ಗೆಟ್ ಮಾಡ್ತಾ ಆ ಗಾಡಿಗಳು ಸುಮಾರು 300 ಕಿಲೋಮೀಟರ್ಗೂ ಹಾರ್ಬರ್ ಕಡೆಗೆ ಹೋಗ್ಬೇಕಾಗಿರೋದ್ರಿಂದ ಆ ಕಳ್ತನ ಈ ದಾರಿಯಲ್ಲಿ ಖಚಿತವಾಗಿ ಯಾವ ಜಾಗದಲ್ಲಿ ಆಗ್ತಿದೆ, ವಸ್ತುಗಳು ಎಲ್ಲಿ ಕಳ್ತನ ಆಗ್ತಿವೆ ಅನ್ನೋದು ಕೂಡ ಪೊಲೀಸರಿಗೆ ನಿಖರವಾಗಿ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಪ್ಲಾನ್ ಮಾಡಿ ರಿಸ್ಕ್ ಅನ್ನ ತಗೊಂಡು ಕಳ್ತನ ಮಾಡಿದ್ರು ಕೂಡ ನಿರೀಕ್ಷಿತ ಲಾಭ ತರುವಂತ ಬೆಲೆ ಬಾಳುವಂತ ವಸ್ತುಗಳು ಸಿಗದೆ ಹೋದಾಗ ಸಹಜವಾಗಿ ಅದರಿಂದ ಅವನಿಗೆ ನಿರಾಸೆ ಆಯ್ತು. ಆದ್ರೆ ಇದಕ್ಕೂ ಆತ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಹಾರ್ಬರ್ಗೆ ಹೋಗಿ ಅಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಹಣ ಕೊಟ್ಟು ಹೆಚ್ಚು ಬೆಲೆ ಬಾಳುವಂತ ವಸ್ತುಗಳನ್ನ ಲೋಡ್ ಮಾಡ್ಕೊಂಡು ಬರುವಂತ ಗಾಡಿಗಳು ಯಾವ ಕಡೆಯಿಂದ ಜಾಸ್ತಿ ಬರ್ತವೆ ಹಾಗೂ ಅವು ಯಾವ ದಿವಸ ಇಲ್ಲಿಗೆ ಬರ್ತವೆ ಅನ್ನುವಂತ ಮಾಹಿತಿ ಕೊಡೋದಕ್ಕೆ ಕೇಳ್ಕೊಂಡ. ಹಣದ ಆಸೆಗೆ ಹಾರ್ಬರ್ ನಲ್ಲಿ ಇದ್ದಂತ ವ್ಯಕ್ತಿ ಅವನಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದ. ಆ ಒಂದು ಮಾಹಿತಿ ಗೊತ್ತಾದ ನಂತರ ಈ ಮುರುಗನ್ ಈ ಸಲ ಮರಗಳ ಮೇಲೆ ಕೂತು ದಾಳಿ ಮಾಡಲಿಲ್ಲ. ಅವನು ತನ್ನ ಹತ್ರ ಮಿನಿ ಲಾರಿಗಳನ್ನ ಇಟ್ಕೊಂಡು ಅವುಗಳ ಮೂಲಕ ಕಳ್ತನಕ್ಕೆ ಮುಂದಾಗ್ತಾನೆ. ವೀಕ್ಷಕರೇ, ಇವನ್ ಕಳ್ತನದ ಬಗ್ಗೆ ಕೇಳ್ತಾ ಇದ್ರೆ ಯಾವುದೋ ಸಿನಿಮಾ ಕತೆ ಕೇಳದಂತ ಅನುಭವ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾದ ಹಲವು ವಿಡಿಯೋಗಳಲ್ಲಿ ಹಾಗೂ ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸಿರ್ತೀರ. ಗೂಡ್ಸ್ ಲಾರಿ ಅಥವಾ ಟ್ರಕ್ ಹಿಂದೆ ಟೂ ವೀಲರ್ ನಲ್ಲಿ ಬರುವಂತ ಜನ ಯಾವ ತರಹ ಟೂ ವೀಲರ್ ನಲ್ಲಿ ಹಿಂದೆ ಕೂತವನು ಮುಂದೆ ಇರುವಂತ ಲಾರಿಯನ್ನ ಹತ್ತಿ ಕೆಲವು ಚೀಲಗಳನ್ನ ಕೆಳಕ್ಕೆ ಬೀಳಿಸ್ಕೊಳ್ತಾನಲ್ಲ, ಹಾಗೇನೆ ಮುರುಗನ್ ಅವತ್ತಿನ ಕಾಲದಲ್ಲಿ ಮಾಡ್ತಿದ್ದ. ಇವನು ಮಿನಿ ಲಾರಿಯನ್ನ ತಗೊಂಡು ಗೂಡ್ಸ್ ಲಾರಿಗಳನ್ನ ಚೇಸ್ ಮಾಡ್ತಾ ಲಾರಿ ಹತ್ರ ಬರ್ತಿದ್ದ. ಹಾಗೇನೆ ತನ್ನ ಗಾಡಿಯ ಹೆಡ್ಲೈಟ್ ಅನ್ನ ಆಫ್ ಮಾಡ್ತಿದ್ದ. ಆಗ ಗೂಡ್ಸ್ ಲಾರಿಯ ಚಾಲಕರಿಗೆ ಅವರ ರೇರ್ ಮಿರರ್ ನಲ್ಲಿ ತಕ್ಷಣಕ್ಕೆ ಆ ಕತ್ತಲ್ಲಿ ಮುರುಗನ್ ಇದ್ದಂತ ಗಾಡಿ ಕಾಣಿಸ್ತಾ ಇರ್ಲಿಲ್ಲ. ಏನು ಮಿನಿ ಲಾರಿ ಬಹಳ ಹಿಂದೆನೆ ಇರಬೇಕು ಅಥವಾ ಹಿಂದ್ಗಡೆ ಎಲ್ಲೋ ತಿರುವು ತಗೊಂಡು ಹೋಗಿರ್ಬೇಕು ಅಂತ ಭಾವಿಸ್ತಾ ಇದ್ದಂತ ಲಾರಿಯ ಚಾಲಕರು ತಮ್ಮ ಪಾಡಿಗೆ ತಾವು ಡ್ರೈವಿಂಗ್ ನಲ್ಲಿ ಬ್ಯುಸಿಯಾಗಿರ್ತಾ ಇದ್ರು. ಆಗ ಮುರುಗನ್ನ ಗಾಡಿಯ ಮೇಲಿದ್ದವರು ಗೂಡ್ಸ್ ಲಾರಿ ಮೇಲೆ ಹಾರಿ ಅವ್ರಿಗೆ ಬೇಕಾದಂತ ವಸ್ತುಗಳನ್ನ ಮಿನಿ ಲಾರಿಗೆ ಶಿಫ್ಟ್ ಮಾಡ್ತಿದ್ರು. ಕೊನೆಗೆ ಗೂಡ್ಸ್ ಲಾರಿ ಅದರ ಸ್ಥಳಕ್ಕೆ ಬರುವಷ್ಟರಲ್ಲಿ ಅದರಲ್ಲಿ ಅರ್ಧದಷ್ಟು ವಸ್ತುಗಳೇ ಇರ್ತಾ ಇರ್ಲಿಲ್ಲ. ಆ ರೇಂಜ್ಗೆ ಮುರುಗನ್ ಹಾಗೂ ಅವನ ತಂಡ ಕಳ್ತನ ಮಾಡ್ತಾ ಇದ್ರು. ಆಗ ರಸ್ತೆಗಳೆಲ್ಲ ಸಾಮಾನ್ಯವಾಗಿ ನಿರ್ಜನವಾಗಿರ್ತಾ ಇದ್ವು. ಓಡಾಡುವಂತ ವಾಹನಗಳ ಸಂಖ್ಯೆ ಕೂಡ ತುಂಬಾ ಕಡಿಮೆ ಇದ್ವು. ಚೆಕ್ ಪೋಸ್ಟ್ಗಳು ಕೂಡ ಕಡಿಮೆ ಇದ್ವು. ಬೀದಿ ದೀಪಗಳು ಕೂಡ ಇರ್ಲಿಲ್ಲ. ಇವೆಲ್ಲವೂ ಕೂಡ ಮುರುಗನ್ಗೆ ಅನುಕೂಲಕರವಾಗಿದ್ದು ಅವನ ಕೆಲಸಕ್ಕೆ ತುಂಬಾ ಸಹಾಯ ಮಾಡ್ತಿದ್ವು. ವೀಕ್ಷಕರೇ, ಈ ರೀತಿ ಇದ್ದಂತ ಈ ಮುರುಗನ್ ಕಳ್ತನದಿಂದ ಮುಂದೆ ಸಡನ್ ಆಗಿ ಒಬ್ಬ ಕೊಲೆಗಾರ ಕೂಡ ಆಗ್ತಾನೆ. ಅವತ್ತೊಂದ್ ದಿವಸ ಇವರು ಟಾರ್ಗೆಟ್ ಮಾಡದಂತ ಆ ಒಂದು ಲಾರಿಯಲ್ಲಿ ಪೂರ್ತಿ ಕಂಪ್ಯೂಟರ್ನ ಉಪಕರಣಗಳೇ ಇದ್ವು. ಇಂಥ ಒಂದು ಚಾನ್ಸ್ ಅನ್ನ ಸುಮ್ನೆ ಯಾಕೆ ಬಿಡೋದು ಅಂತ ಯೋಚನೆ ಮಾಡದಂತ ಮುರುಗನ್ ಅದರ ಚಾಲಕ ಹಾಗೂ ಕ್ಲೀನರ್ ಇಬ್ಬರನ್ನು ಕೂಡ ದಾಳಿ ಮಾಡಿ ಕೊಂದು ಹಾಕ್ತಾನೆ. ಅವರನ್ನ ಕೊಲೆ ಮಾಡಿ ಆ ಲಾರಿಯ ಸಹಿತ ಅದರಲ್ಲಿದ್ದಂತ ಎಲ್ಲಾ ಕಂಪ್ಯೂಟರ್ಗಳನ್ನು ಕೂಡ ಅವನು ಮಾರಿದ್ದ. ವೀಕ್ಷಕರೇ, ಅದರಿಂದ ಅವನಿಗೆ ಆ ಕಾಲಕ್ಕೆ ಸಿಕ್ಕಿದ್ದು ಬರೋಬ್ಬರಿ 8 ಕೋಟಿ ರೂಪಾಯಿಗಳ ಹಣ. ಇದರಿಂದ ತುಂಬಾ ಖುಷಿ ಪಟ್ಟಂತ ಈ ಮುರುಗನ್ ಇದೇ ಒಂದು ಕೆಲಸವನ್ನ ಮುಂದುವರ್ಸೋಣ ಅಂತ ಡಿಸೈಡ್ ಮಾಡ್ತಾನೆ. ಆವತ್ತಿಂದ ಅವನು ತಾನು ಕಣ್ಣು ಹಾಕ್ತಂತ ಲಾರಿಯ ಚಾಲಕ ಹಾಗೂ ಅದರ ಕ್ಲೀನರ್ ಎಲ್ಲರನ್ನೂ ಕೂಡ ಕೊಲೆ ಮಾಡ್ತಾ ಗಾಡಿಗಳ ಸಹಿತ ಅವುಗಳ ಮಾಲ್ಗಳನ್ನು ಕೂಡ ಕದಿಯೋದಿಕ್ಕೆ ಶುರು ಮಾಡ್ತಾನೆ. ವೀಕ್ಷಕರೇ, ನಾವು ಈ ಒಂದು ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಇದೇ ಕಾರಣಕ್ಕಾಗಿನೇ ತಮಿಳುನಾಡಿನ ಎಲ್ಲ ಲಾರಿ ಚಾಲಕರ ಪತ್ನಿಯರು ಕೂಡ ದೇವಸ್ಥಾನದಲ್ಲಿ ಅವರ ಗಂಡಂದಿರ ಜೀವಕ್ಕೆ ಏನು ಕೂಡ ಅಪಾಯ ಉಂಟಾಗದೇ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದದ್ದು. ಇದೆಲ್ಲದರಿಂದ ಲಾರಿ ಚಾಲಕರು ಕೂಡ ದುಬಾರಿ ಬೆಲೆ ಬಾಳುವಂತ ವಸ್ತುಗಳನ್ನ ತಮ್ಮ ಗಾಡಿಗಳಲ್ಲಿ ಸಾಗಿಸೋದಕ್ಕೆ ತುಂಬಾ ಹೆದರುವಂತ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು. ಇಲ್ಲಿ ಯಾರು ಕೊಲೆ ಮಾಡ್ತಿದ್ದಾರೆ, ಯಾವ ಜಾಗದಲ್ಲಿ ಮಾಡ್ತಿದ್ದಾರೆ ಹಾಗೂ ಕೊಲೆ ಮಾಡಿ ಅವರು ಎಲ್ಲಿ ತಪ್ಪಿಸ್ಕೊಳ್ತಿದ್ದಾರೆ ಅನ್ನುವಂತ ಯಾವುದೇ ಸುಳಿವು ಪೊಲೀಸರಿಗೆ ಆಗ ಸಿಕ್ಕಿರ್ಲಿಲ್ಲ. ಇನ್ನು ಈ ಪೊಲೀಸರನ್ನ ನಂಬುದ್ರೆ ಕಷ್ಟ ಅಂತ ಭಾವಿಸಿದಂತ ತಮಿಳುನಾಡಿನ ಎಲ್ಲಾ ಲಾರಿ ಓನರ್ಗಳು ಕೂಡ ಈ ಬಗ್ಗೆ ತಾವೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅವರು ದುಡ್ಡು ಕೊಟ್ಟು ಸುಮಾರು 11 ಜನ ದಾಂಡಿಗರನ್ನ ನೇಮಿಸ್ಕೊಳ್ತಾರೆ. ನಂತರ ತಮ್ಮ ಎಲ್ಲಾ ಲಾರಿಗಳ ಟಾರ್ಪಲ್ ಒಳಗೆ ಅವ್ರನ್ನ ಅಡಿಗೆ ಕೂರುವಂತೆ ಆ ಕಳ್ಳರನ್ನ ಹೇಗಾದ್ರೂ ಮಾಡಿ ಪತ್ತೆ ಹೆಚ್ಚುವಂತೆ ಕೇಳ್ಕೊಳ್ತಾರೆ. ಈ ರೀತಿ ಇರುವಾಗ ಒಂದ್ ದಿವಸ ಲಾರಿ ಓನರ್ಗಳಿಂದ ನೇಮಕ ಆದಂತ ಆ 11 ಜನ ಅವರು ಅಡಿಗೆ ಕೂತಿದಂತ ಲಾರಿಯನ್ನೇ ಈ ಮುರುಗನ್ ಟಾರ್ಗೆಟ್ ಮಾಡಿದ್ದ. ಮುರುಗನ್ ಮತ್ತು ಅವನ ತಂಡಕ್ಕೆ ಈ ಲಾರಿ ಓನರ್ಗಳು ಮಾಡದಂತ ಪ್ಲಾನ್ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಮುರುಗನ್ ತಂಡ ಹಾಗೂ ಆ ಲಾರಿ ಓನರ್ಗಳಿಂದ ನೇಮಕ ಆಗಿದಂತ ಆ 11 ಜನ ಇಬ್ರಿಗೂ ಮುಖಾಮುಖಿಯಾಗುತ್ತೆ. ಆಗ ಈ ಮುರುಗನ್ ತಂಡಕ್ಕೆ ಹೆದರದಂತ ಆ 11 ಜನ ತಮ್ಮ ಬಳಿ ಇದ್ದಂತ ಚೂಪಾದ ಮಚ್ಚುಗಳಿಂದ ತಗೊಂಡು ಮುರುಗನ್ ತಂಡವನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಒಂದು ದಾಳಿಗೆ ಹೆದರಿ ಈ ಮುರುಗನ್ನ ತಂಡ ತಪ್ಪಿಸ್ಕೊಳ್ಳುತ್ತೆ. ಆದ್ರೆ ಈ ಮುರುಗನ್ ಮಾತ್ರ ಸಿಕ್ಕಾಕೊಂಡಿದ್ದ. ಆಗ ಅವರೆಲ್ಲರೂ ಕೂಡ ಸೇರಿ ಈ ಮುರುಗನನ್ನ ಚೆನ್ನಾಗಿ ಹೊಡೆದು ಚಚ್ಚಿ ಅಲ್ಲೊಂದ್ ಕಡೆ ಬಿಸಾಕಿ ಹೋಗ್ತಾರೆ. ಅವನು ರಸ್ತೆ ಪಕ್ಕ ರಕ್ತದ ಮಡುವಲ್ಲಿ ಬಿದ್ದಿದ್ದಾಗ ಅವನೇ ತಮಿಳುನಾಡಿನ ಕುಖ್ಯಾತ ಕಳ್ಳ ಹಾಗೂ ಕೊಲೆಗಾರ ಅನ್ನೋದ್ರ ಬಗ್ಗೆ ಗೊತ್ತೇ ಇರದಂತ ಪೊಲೀಸರು ಅವನನ್ನ ಎತ್ತಾಕೊಂಡು ಹೋಗಿ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ. ಆದ್ರೆ ಅವನ ದೇಹದಿಂದ ಸಾಕಷ್ಟು ರಕ್ತಸ್ರಾವ ಆಗಿರೋದ್ರಿಂದ ಅವನಿಗೆ ಇಲ್ಲಿ ಚಿಕಿತ್ಸೆ ಕೊಡೋದು ಕಷ್ಟ ಆಗುತ್ತೆ. ತಡ ಮಾಡಿದ್ರೆ ಅವನು ಉಳಿಯುವಂತ ಚಾನ್ಸ್ ಕೂಡ ಕಡಿಮೆ ಅಂತ ಅಲ್ಲಿನ ವೈದ್ಯರು ಪೊಲೀಸರಿಗೆ ತಿಳಿಸಿದ್ರು.
ಅಷ್ಟರಲ್ಲಿ ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದಂತ ಅವನ ಹೆಂಡತಿ ಹಾಗೂ ಸಂಬಂಧಿಕರು ಅವನನ್ನ ತಕ್ಷಣ ಆಂಬುಲೆನ್ಸ್ ನ ಮೂಲಕ ಚೆನ್ನೈನ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈ ಮುರುಗನ್ ತಾನು ಮರದ ಮೇಲೆ ಕೂತು ಹೊಂಚಾಕಿ ಕಳ್ತನ ಮಾಡ್ತಿದ್ದಂತ ವ್ಯಕ್ತಿ. ಹೀಗಾಗಿ ಅವನು ಸ್ವಭಾವದ ತುಂಬಾ ಗಟ್ಟಿ ಮುಟ್ಟಾಗಿನೇ ಇದ್ದ. ಇವನು ಮುಂದಿನ 6 ತಿಂಗಳಲ್ಲಿ ಅಗತ್ಯ ಚಿಕಿತ್ಸೆ ಪಡೆದು ಹೇಗೋ ಬದುಕುಳಿತಾನೆ. ಹಾಗೂ ಪೊಲೀಸರಿಗೆ ನಾನು ರಸ್ತೆ ಪಕ್ಕದಲ್ಲಿ ಮೂತ್ರ ವಿಸರ್ಜನೆಗಿಂತ ಹೋಗಿದ್ದಾಗ ಯಾರೋ ಕಳ್ಳರು ನನ್ನ ಮೇಲೆ ಅಟ್ಯಾಕ್ ಮಾಡಿ ಈ ರೀತಿ ಮಾಡಿದ್ರು ಅಂತ ಆತ ಸುಳ್ಳು ಹೇಳ್ತಾನೆ. ಚಿಕಿತ್ಸೆ ಪಡೆದು ಊರಿಗೆ ಬಂದು ಸ್ವಲ್ಪ ಕಾಲ ವಿಶ್ರಾಂತಿಯಲ್ಲಿ ಇದ್ದಂತ ಅವನು ಒಂದು ಭಯಂಕರವಾದಂತ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಳ್ತಾನೆ. ಅವನಿಗೆ ತನ್ನನ್ನ ಈ ಒಂದು ಸ್ಥಿತಿಗೆ ತಂದಂತ ಆ 11 ಜನ ಹಿಟ್ಮ್ಯಾನ್ ಗಳ ಮೇಲೆ ಭಯಂಕರವಾದಂತ ಸೇಡು ಇತ್ತು. ಅವರ ದಾಳಿಯಿಂದಾಗಿ ಅವನ ಕಾಲು ತುಂಬಾ ಫ್ರಾಕ್ಚರ್ ಆಗಿ ಅವನು ಮುಂಚಿನ ರೀತಿ ನಡೆಯಲು ಕಷ್ಟ ಆಗ್ತಿತ್ತು. ಹೀಗಾಗಿ ಅವರನ್ನೆಲ್ಲ ಕೊಂದು ಮುಗಿಸೋಣ ಅಂತ ನಿರ್ಧಾರ ಮಾಡಿ ತನ್ನ ಸ್ನೇಹಿತರಾದಂತ ಮೂಕನ್ ಅನ್ನುವಂತ ವ್ಯಕ್ತಿಯನ್ನ ಕರೆದುಕೊಂಡು ತನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಂತ ಆ 11 ಜನ ಯಾರು, ಅವರು ಎಲ್ಲಿಯವರು ಅನ್ನುವಂತ ಲಿಸ್ಟ್ ನನಗೆ ಬೇಕು ಅಂತ ಹೇಳಿ ಅವನ ಕೈಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ತನ್ನ ಕಡೆಯ ಸುಮಾರು 44 ಜನ ಹಾಗೂ ತನ್ನದೇ ಊರಿನ ಕೆಲವು ಹಂತಕರನ್ನ ರೆಡಿ ಮಾಡಿ ಆ 11 ಜನರನ್ನ ಹುಡುಕಿ ಕೊಂದು ಮುಗಿಸೋದಿಕ್ಕೆ ಆದೇಶ ಮಾಡ್ತಾನೆ. ಅವನ ಸ್ನೇಹಿತ ಆದಂತ ಮೂಕನ್ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂತ ವ್ಯಕ್ತಿನೇ. ಇದರಿಂದ ಅವನಿಗೆ ಆ ಎಲ್ಲರ ವಿಳಾಸವನ್ನ ಪತ್ತೆ ಹಚ್ಚೋದು ಕಷ್ಟ ಆಗ್ಲಿಲ್ಲ. ಮುಂದಿನ ಒಂದೇ ತಿಂಗಳಲ್ಲಿ ಆ 11 ಜನರ ಹೆಸರು ಹಾಗೂ ವಿಳಾಸವನ್ನ ಪತ್ತೆ ಮಾಡಿ ಒಬ್ಬ ವ್ಯಕ್ತಿಗೆ 4 ಜನರಂತೆ ತಾನು ರೆಡಿ ಮಾಡದಂತ 44 ಜನರನ್ನು ಕೂಡ ಚೂ ಬಿಟ್ಟು ಎಲ್ಲಾ 11 ಜನರನ್ನು ಕೂಡ ಒಂದೇ ದಿನಕ್ಕೆ ಮುರುಗನ್ ಹೇಳದಂತಾನೆ ಕೊಲೆ ಮಾಡಿಸಿದ್ದ. ಈ ರೀತಿ ಮುರುಗನ್ ತನ್ನ ಸ್ನೇಹಿತನ ಸಹಾಯದಿಂದ ತನ್ನ ಮೇಲೆ ಅಟ್ಯಾಕ್ ಮಾಡದಂತ ಎಲ್ಲರನ್ನೂ ಕೂಡ ಒಂದೇ ದಿವಸದಲ್ಲಿ 11 ಜನರ ಮಾರಣಹೋಮ ನಡೆಸಿದ್ದು ಆ ಕಾಲಕ್ಕೆ ತಮಿಳುನಾಡಿನಾದ್ಯಂತ ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮಿತ್ತು. ಪೊಲೀಸರು ತಕ್ಷಣ ಆ ಎಲ್ಲರನ್ನೂ ಕೂಡ ಕೊಂದವರ ಹುಡುಕಾಟಕ್ಕೆ ಇಳಿತಾರೆ. ಆದ್ರೆ ಮುರುಗನ್ ಅವ್ರಿಗೆ ಹೆಚ್ಚು ಶ್ರಮ ಕೊಡದೆ ತಾನೇ ಪೊಲೀಸ್ ಸ್ಟೇಷನ್ಗೆ ಬಂದು ಅವರೆಲ್ಲರನ್ನೂ ಕೂಡ ತಾನೇ ಕೊಲೆ ಮಾಡಿಸಿದ್ದು ಅಂತ ಒಪ್ಕೊಂಡಿದ್ದ. ಅವನ ಹೇಳಿಕೆ ಪಡೆದು ಅವರನ್ನ ಕೋರ್ಟ್ ಮುಂದೆ ನಿಲ್ಲಿಸಿದಾಗ ನ್ಯಾಯಾಧೀಶರು ಮುಂದೆ ನಿಂತವನು, ಸರ್, ಈ ಕೆಲಸ ಮಾಡಿದ್ದು ನಾನೇ, ಆದ್ರೆ ಇನ್ ಮುಂದೆ ನಾನು ನ್ಯಾಯಯುತವಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನೀವು ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು. ನಾನು ಹೊಸ ಜೀವನ ಶುರು ಮಾಡೋದಕ್ಕೆ ನೀವು ನನಗೆ ಮಾನವೀಯತೆ ದೃಷ್ಟಿಯಿಂದ ಪ್ರೋತ್ಸಾಹ ಮಾಡಬೇಕು ಅಂತ ಆತ ಕೇಳ್ಕೊಂಡಿದ್ದ. ಅವನ ಮಾತನ್ನ ಕೇಳದಂತ ಅವತ್ತಿನ ನ್ಯಾಯಾಧೀಶರಾದಂತ ವೆಂಕಟೇಶ್ ಅನ್ನೋರು ಅವನ ವಾದವನ್ನ ಪರಿಗಣಿಸಿ ಯಾವುದೇ ಅಪರಾಧಿ ಅಥವಾ ಕ್ರಿಮಿನಲ್ಗೆ ನಾವು ಹೊಸ ಜೀವನ ಶುರು ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು, ಅವನ ಮನ ಪರಿವರ್ತನೆಗೆ ನಾವು ಕಾರಣ ಆಗ್ಬೇಕು ಅಂತ ಹೇಳಿ ಅವನಿಗೆ 8 ವರ್ಷಗಳ ಸಾದಾ ಸಜೆಯನ್ನ ಘೋಷಣೆ ಮಾಡ್ತಾರೆ. ಇದಾದ ನಂತರ ಜೈಲಿಗೆ ಹೋದಂತ ಅವನು ತನ್ನ ಸನ್ನಡತೆಯಿಂದಾಗಿ ಮುಂದಿನ 5 ವರ್ಷಗಳಲ್ಲಿ ರಿಲೀಸ್ ಆಗಿ ಹೊರಗಡೆ ಬಂದಿದ್ದ. ಹೊರಗಡೆ ಬಂದ ನಂತರ ಹೊಸ ರೀತಿಯಲ್ಲಿ ಬದುಕೋದಿಕ್ಕೆ ಇಚ್ಛೆ ಇದ್ದಂತ ಅವನ ಜೀವನದಲ್ಲಿ ಏನೇನೋ ಅನಿರೀಕ್ಷಿತ ಘಟನೆಗಳು ನಡೆಯೋದಕ್ಕೆ ಶುರುವಾದವು. ಅವನು ತನ್ನ ಹಳೆ ಚಾಳಿಗಳನ್ನ ನಿಲ್ಲಿಸಿ ಹೊಸ ಮನುಷ್ಯನಾಗಿ ಬದುಕಬೇಕು ಅಂತ ಅನ್ಕೊಂಡ್ರು ತನ್ನ ಹಳೆಯ ಪಾಪ ಕೃತ್ಯಗಳಿಂದ ಅವನ ಮನಸ್ಸು ಹಾಗೂ ಅದರ ಯೋಚನೆಗಳಿಂದ ಹೊರ ಬರಲಿಲ್ಲ. ಅವನು ಮಲಗಿದಾಗ್ಲೂ ಕೂಡ ಕೊಲೆ, ರಕ್ತ ಅಂತ ಬಡಬಡಿಸೋದಕ್ಕೆ ಶುರು ಮಾಡಿದ. ಅವನ ಮಾನಸಿಕ ಸ್ಥಿತಿಗತಿ ನೋಡಿ ಕಂಗಾಲಾಗಿದ್ದಂತ ಅವನ ಕುಟುಂಬದವರು ಅವನನ್ನ ಒಂದು ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಅಷ್ಟೊತ್ತಿಗೆ ಅವನು ತನ್ನ ಮಾನಸಿಕ ಸ್ಥೀಮಿತೆಯನ್ನ ಕಳೆದುಕೊಂಡು ಹುಚ್ಚನಂತೆ ಆಗಿದ್ದ. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟರು ಕೂಡ ಅವನನ್ನ ಸರಿಪಡಿಸೋದಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ. ವೀಕ್ಷಕರೇ, ಈ ರೀತಿ ತನ್ನ ಜೀವಿತಾವಧಿಯಲ್ಲಿ 50ಕ್ಕಿಂತನೂ ಕೂಡ ಹೆಚ್ಚು ಕೊಲೆಗಳನ್ನ ಅತ್ಯಂತ ಕ್ರೂರ ಮತ್ತು ಬರ್ಬರವಾಗಿ ಮಾಡದಂತ ಮುರುಗನ್ ಅನ್ನುವಂತ ವ್ಯಕ್ತಿ 2002ರಲ್ಲಿ ಮಾನಸಿಕ ಅಸ್ವಸ್ಥತೆಯಿಂದ ಕಾರಣದಿಂದಾಗಿ ಅತ್ಯಂತ ದಾರುಣವಾಗಿ ಮರಣ ಹೊಂದಿದ್ದ. ಇವನು ಕಣ್ಮರೆಯಾದ್ರೂ ಕೂಡ ಇವನ ಗ್ಯಾಂಗಿನ ಅಂದ್ರೆ ಇವನೇ ಹುಟ್ಟಾಕ್ತಂತ ಆ ತಂಡದ ಕೆಲವರು ಆ ಒಂದು ಕಸ್ಪನ್ನ ಮುಂದುವರಿಸಿಕೊಂಡೇ ಇವತ್ಗೂ ಅವನು ಹಾಕೊಟ್ಟಂತ ಆ ಒಂದು ದುಷ್ಟ ಮಾರ್ಗದಲ್ಲೇ ನಡೀತಾ ತಮಿಳುನಾಡು ಹಾಗೂ ಇತರ ಕಡೆ ತಮ್ಮ ರಾಬ್ರಿ ಮತ್ತು ಕೊಲೆಗಳನ್ನ ರಹಸ್ಯವಾಗಿ ನಡೆಸ್ತಾ ಎಲ್ಲಾ ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಮುರುಗನ್ ಅಷ್ಟೆಲ್ಲ ಬುದ್ಧಿವಂತಿಕೆ ಬಳಸಿ ತನ್ನ ರಕ್ತ ದಾಹದಿಂದ ಹಾಗೂ ತನ್ನಲ್ಲಿ ಇದ್ದಂತ ಸ್ವಾರ್ಥಕ್ಕೆ ಎಷ್ಟೋ ಅಮಾಯಕರನ್ನ ಬಲಿ ಕೊಟ್ಟು ಪಾಪ ಸುತ್ತಕೊಂಡಂತ ವ್ಯಕ್ತಿ. ಇವನು ಮಾಡದಂತ ಪಾಪ ಕೃತ್ಯಗಳಿಗೆ ಕಾನೂನು ಹಾಗೂ ಕೋರ್ಟ್ ಕೂಡ ಕ್ಷಮಾಪಣೆ ಕೊಟ್ಟಿದ್ರು. ಕರ್ಮದ ಕೋರ್ಟ್ನಲ್ಲಿ ಸರಿಯಾದ ಶಿಕ್ಷಣೆ ಆಯ್ತು ಅನ್ನೋದನ್ನ ನಾವು ಈ ಒಂದು ಘಟನೆಯಿಂದ ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರೇ, ಕೇಳೋದಕ್ಕೆ ತುಂಬಾ ವಿಚಿತ್ರ ಅನಿಸುವಂತ ಈ ಮುರುಗನ್ ಅನ್ನುವಂತ ಕ್ರಿಮಿನಲ್ನ ಜೀವನ ಅನೇಕ ತಿರುವುಗಳನ್ನ ದಾಟಿ ಅದು ಪಡೆದುಕೊಂಡಂತ ಚಿತ್ರ ವಿಚಿತ್ರ ಸ್ವರೂಪಗಳು ನಮ್ಮನ್ನ ಅಚ್ಚರಿಗೆ ಈಡ್ ಮಾಡ್ತವೆ. ಇನ್ನು ಇವನ ಜೀವನದ ಕಥೆಯನ್ನ ಆಧರಿಸಿ ಹೈವೇ ಅಂತ ಒಂದು ಸಿನಿಮಾ ಕೂಡ ಬಿಡುಗಡೆ ಕಂಡಿತ್ತು. ಇವನ ಕಥೆಯಿಂದ ಕಲಿತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದು ಏನು ಅನ್ನುವಂತ ಪ್ರಶ್ನೆ ಪ್ರಜ್ಞಾವಂತ ವೀಕ್ಷಕರಾದಂತ ನಿಮ್ಗೇನೆ ನಾವು ಬಿಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.